ಹಾ ಮ್ಯಾಮ್, ಇವಾಗ ಕೇಳಿಸ್ತಿದೆ. ಓಕೆ ಮ್ಯಾಮ್. ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಸೊ ನಾನು ಚೇತನ, ನಾನು ಮುರಾರ್ಜಿ ದೇಸಾಯಿ ಮದ್ನಳ್ಳಿ ಕ್ರಾಸ್ ಕೋಲಾರಲ್ಲಿ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಸೆಷನ್ನ ನಾನು ಮತ್ತು ಸಿಂಧು ಮ್ಯಾಮ್ ಇಬ್ಬರು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ನಾವು ಇವತ್ತು ಮಾತಾಡ್ತಿರೋಂಥ ಟಾಪಿಕ್ ಬಂದು ಚೇಂಜಸ್. ಮನು, ಇದು ನೆಕ್ಸ್ಟ್ ಸ್ಲೈಡ್ ಹೋಗೋಣ ಮನು. Okay, changes around us. So we see lots of changes around us every day. Maybe you can take the examples. During the daytime we are having the little bit more temperature, and if we move on to the evening we are having the less temperature. And also you can see the formation of the day and the night, and the changes of the seasons, maybe the summer, rainy, winter, and everything. ಸೊ ಬದಲಾವಣೆ ಅನ್ನೋದು ಜಗದ ನಿಯಮ ಅಂತಾರೆ. ಸೊ ಬದಲಾವಣೆ ಪ್ರತಿನಿತ್ಯನೂ ನಾವು ನೋಡುವಂತಹ ಒಂದು ಸಾಮಾನ್ಯವಾಗಿರುವಂತಹ ಒಂದು ಕ್ರಿಯೆ ಅದು. ಬೆಳಿಗ್ಗೆ ನಮಗೆ ಒಂದು ಉಷ್ಣಾಂಶ ಅನ್ನೋದು ಹೆಚ್ಚಾಗಿರುತ್ತೆ, ಮಧ್ಯಾಹ್ನದ ಮೇಲೆ ಇನ್ನೂ ಹೆಚ್ಚಾಗುತ್ತೆ. ಬಟ್ ಸಂಜೆ ಆಗ್ತಾ ಆಗ್ತಾ ಅದೇನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಇದು ಕೂಡ ನಾವು ನೋಡುವಂತಹ ಸಾಮಾನ್ಯವಾಗಿರುವಂಥ ಬದಲಾವಣೆಗಳು. ಸೊ ಅದಾದಮೇಲೆ ಟೈಪ್ಸ್ ಆಫ್ ಚೇಂಜಸ್ ಅಂತ ಬಂದರೆ ನಮ್ಮಲ್ಲಿ ಎರಡು ಮೂರು ಥರ ಚೇಂಜಸ್ನ ಅಬ್ಸರ್ವ್ ಮಾಡ್ತೀವಿ. ಬಟ್ ನಾವಿಲ್ಲಿ ನೋಡೋದು ಏನಂದರೆ ಎರಡು ಥರ ಚೇಂಜಸ್ಸು. ಒಂದು ಫಿಸಿಕಲ್ ಚೇಂಜು ಮತ್ತು ಇನ್ನೊಂದು ಬಂದು ಕೆಮಿಕಲ್ ಚೇಂಜ್. ಕನ್ನಡದಲ್ಲಿ ಭೌತಿಕ ಬದಲಾವಣೆಗಳು ಮತ್ತು ರಾಸಾಯನಿಕ ಬದಲಾವಣೆಗಳು ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಮನೋಜ್, ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಚೇಂಜಸ್ಸು, ಮಗು ಚಿಕ್ಕದಾಗಿರುತ್ತೆ, ಬರ್ತಾ ಬರ್ತಾ ಅದು ಬೆಳವಣಿಗೆಯನ್ನು ಹೊಂದುತ್ತೆ. ಇದು ಸ್ವಲ್ಪ ಸಮಯವನ್ನು ತಗೊಂಡು ನೋಡುವಂತಹ ನಾವು ಬದಲಾವಣೆಗಳು. ಇನ್ನೊಂದು ಎಕ್ಸಾಂಪಲ್ ಇದೆ, ಅದು ಬಂದು ಸೀಡಿಂದ ಪ್ಲಾಂಟ್ ಆಗುವಂಥದ್ದು. ಸೊ ಸೀಡಿಂದ ಪ್ಲಾಂಟು ಅಥವಾ ಬ್ಲೂಮಿಂಗ್ ಆಫ್ ದ ಫ್ಲವರು, ಒಂದು ಮೊಗ್ಗಾಗಿರುವಂತಹ ಒಂದು ಹೂವು ಅದೇನಾಗ್ತಾ ಹೋಗುತ್ತೆ ಅಂದರೆ ಹರಡ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ನಾವು ಸಾಮಾನ್ಯವಾಗಿ ಒಂದು ಬದಲಾವಣೆಗಳು ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಎರಡು ರೀತಿಯಂಥ ಬದಲಾವಣೆಗಳಿವೆ. ಒಂದು ಬಂದ್ಬಿಟ್ಟು ಫಿಸಿಕಲ್ ಚೇಂಜ್, ಅನದರ್ ಒನ್ ಇಸ್ ಅ ಕೆಮಿಕಲ್ ಚೇಂಜ್. ಮೊದಲನೇದು ಫಿಸಿಕಲ್ ಚೇಂಜ್ ಅಂತ ಬಂದಾಗ ಭೌತಿಕ ಬದಲಾವಣೆಗಳಿದ್ದು, ಇದು ನಮಗೆ ಡೈರೆಕ್ಟಾಗಿ ಕಾಣುತ್ತೆ. ಇಲ್ಲಿ ಯಾವುದೇ ರೀತಿಯಂತಹ ಹೊಸದಾದ ರೀತಿಯಲ್ಲಿ ಯಾವುದೋ ಒಂದು ವಸ್ತುಗಳು ಸಿಗೋದಿಲ್ಲ ನಮಗೆ. ಮತ್ತು ಭೌತಿಕ ಬದಲಾವಣೆಗಳು ಸಹಜವಾಗಿ ನಾವು ಅದನ್ನು ರಿವರ್ಸಿಬಲ್ ಮತ್ತೆ ಪಡ್ಕೊಳ್ಬಹುದು. ಅದು ಬಿಟ್ಟರೆ ನೆಕ್ಸ್ಟ್ ಒಂದು ಬಂದರೆ ರಾಸಾಯನಿಕ ಬದಲಾವಣೆಗಳು. ಈ ರಾಸಾಯನಿಕ ಬದಲಾವಣೆಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕೆಮಿಕಲ್ ರಿಯಾಕ್ಷನ್ ನಡೆದಾಗ ನಮಗೆ ಹೊಸ ಒಂದು ವಸ್ತು ಉತ್ಪತ್ತಿ ಆಗುತ್ತೆ. ಸೊ ಮತ್ತು ಇದನ್ನು ಸಾಮಾನ್ಯವಾಗಿ ಈ ಕೆಮಿಕಲ್ ಚೇಂಜ್ ಬಂದು ಸಾಮಾನ್ಯವಾಗಿ ಇರ್ರಿವರ್ಸಿಬಲ್, ಅಂದರೆ ಒಂದು ಸರಿ ಕೆಮಿಕಲ್ ಚೇಂಜ್ ಆದಮೇಲೆ ನಾವು ವಾಪಸ್ ತರೋದಕ್ಕೆ ಆಗೋದಿಲ್ಲ. ಸೊ ಇವೆರಡು ಮುಖ್ಯವಾಗಿರುವಂತಹ ಅವೆರಡರಲ್ಲಿರುವಂತಹ ಒಂದು ವ್ಯತ್ಯಾಸಗಳು. ಈಗ ಮುಂದಿನ ಸ್ಲೈಡ್ಗೆ ಹೋಗೋಣ. ನಾವು ಈಗ ಮೊದಲನೇದು ನೋಡೋದು ಫಿಸಿಕಲ್ ಚೇಂಜ್. ಈಗಾಗಲೇ ನಾನು ಹೇಳ್ದಂಗೆ ಇಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ನಮಗೆ ಭೌತಿಕ ಅಂತ ಅಂದಮೇಲೆ ಸಹಜವಾಗಿ ಏನು ಬದಲಾವಣೆಗಳಾಗ್ತಾ ಇದ್ದಾವೆ ಅವುಗಳು ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಈಗ ಉದಾಹರಣೆ ಹೇಳಬೇಕು ಅಂದರೆ ಯಾವುದೋ ಒಂದು ವಸ್ತು ತನ್ನ ಆಕಾರವನ್ನು ಕಳ್ಕೊಬೋದು, ಅಥವಾ ಆಕಾರದಲ್ಲಿ ಬದಲಾವಣೆ ಆಗ್ಬೋದು, ಸೈಜ್ ಬದಲಾವಣೆ ಆಗ್ಬೋದು, ಅಥವಾ ಅದರ ಒಂದು ಸ್ಥಿತಿ ಬದಲಾವಣೆ ಆಗ್ಬೋದು. ಜೊತೆಗೆ ಅಲ್ಲಿ ಯಾವುದೇ ರೀತಿಯಂಥ ಹೊಸ ವಸ್ತುಗಳಲ್ಲಿ ನಮಗೆ ಫಾರ್ಮೇಷನ್ ಆಗೋದಿಲ್ಲ. ಸೊ ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನಾವೊಂದು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಮೊದಲನೇದಾಗಿ ಬಂದರೆ ಇಲ್ಲಿ ನೀವು ಎಕ್ಸಾಂಪಲ್ ನೋಡ್ತಾ ಹೋದರೆ ಮೆಲ್ಟಿಂಗ್ ಆಫ್ ಐಸ್ ಅಂತ ಇದೆ. ಇಲ್ಲಿ ಒಂದು ಘನ ಸ್ಥಿತಿಯಲ್ಲಿರುವಂತಹ ಮಂಜುಗಡ್ಡೆ ಕರಗುತ್ತೆ. ಕರಗಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ನೀರಾಗಿ ದ್ರವ ಸ್ಥಿತಿಗೆ ಬರುತ್ತೆ. ಇಲ್ಲಿ ಅದು ಘನ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅದು ನೀರೇ, ದ್ರವ ಸ್ಥಿತಿಗೆ ಬಂದಾಗಲೂ ಕೂಡ ಅದು ನೀರೇ ಆಗಿರುತ್ತೆ. ಅದೇ ರೀತಿ ಆ ದ್ರವ ಸ್ಥಿತಿಯಲ್ಲಿರುವಂಥ ನೀರನ್ನು ನಾವು ಮತ್ತೆ ಕುದಿಸಿದ್ರೆ ಅದು ಹಾವಿ ಆಗುತ್ತೆ. ಈಗ ಮೂರು ಸ್ಥಿತಿಯಲ್ಲಿರೋದು ನೀರೇ, ಅದಕ್ಕೆ ಫಾರ್ಮುಲಾ H2O ಇರುತ್ತೆ. ಬಟ್ ಅದರ ಸ್ಥಿತಿಗಳು ಮಾತ್ರ ಬದಲಾವಣೆ ಆಗಿದೆ. ಒಂದು ಘನ ಸ್ಥಿತಿ ಇದೆ, ಇನ್ನೊಂದು ದ್ರವ ಸ್ಥಿತಿ ಇರುತ್ತೆ, ಇನ್ನೊಂದು ಬಂದು ಅನಿಲ ಸ್ಥಿತಿಗೆ ಹೋಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ನ ನೀವು ಅಲ್ಲಿ ನೋಡಿದ್ರೆ ಬ್ರೇಕಿಂಗ್ ಗ್ಲಾಸ್ ಅಂತ ಇದೆ. ಇಲ್ಲಿ ಒಂದು ಗಾಜಿನ ಒಂದು ಪಾತ್ರೆ ಏನಾಗಿದೆ ಅಂದರೆ ಒಡೆದೋಗಿರುವಂಥದ್ದೇ ಚೂರುಗಳಾಗಿದ್ದಾವೆ. ಅದರಲ್ಲಿ ಯಾವುದೇ ರೀತಿಯಂಥ ಹೊಸ ವಸ್ತು ಅಲ್ಲಿ ನಮಗೆ ಬಂದಿಲ್ಲ. ಹಾಗೆ ಇಲ್ಲಿ ಚಾಪಿಂಗ್ ವುಡ್,
ಒಂದು ಮರದ ತುಂಡನ್ನ ಅವರು ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಅದು ಇರುವಂತಹ ದೊಡ್ಡದಾಗಿರುವಂತಹ ವಸ್ತು ಅದು ಮತ್ತೆ ಸಣ್ಣದ ತುಂಡುಗಳಾಗಿ ಬದಲಾವಣೆ ಆಗ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ಬಂದ್ರೆ ಇಲ್ಲಿ ಫೋಲ್ಡಿಂಗ್ ಪೇಪರ್ ಇದೆ. ಸೊ ಫೋಲ್ಡಿಂಗ್ ಪೇಪರು ಕೂಡ ಒಂದು ಕಾಮನ್ ಆಗಿರುವಂತಹ ಫಿಸಿಕಲ್ ಚೇಂಜ್. ಅಂದ್ರೆ ನೀವು ಫೋಲ್ಡ್ ಮಾಡಿರುವಂತಹ ಪೇಪರ್ನ ಮತ್ತೆ ನೀವು ಓಪನ್ ಮಾಡಿದ್ರೆ ಅದೇ ಸ್ಥಿತಿಗೆ ಬರುತ್ತೆ. ಹಾಗೆ ರೀತಿ ಇವಾಗ ಬ್ರೇಕಿಂಗ್ ಹೆಗ್ ಇದು ಕೂಡ ಭೌತಿಕವಾಗಿರುವಂತಹ ಬದಲಾವಣೆ. ಆದ್ರೆ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕು, ನಾವು ಫೋಲ್ಡ್ ಆಗಿರೋ ಪೇಪರ್ನ ನಾವು ವಾಪಸ್ ತರಬಹುದು, ಆದ್ರೆ ಬ್ರೇಕ್ ಆಗಿರುವಂತಹ ಎಗ್ನ ನಾವು ರಿವರ್ಸ್ ಮಾಡಕ್ಕೆ ಆಗೋದಿಲ್ಲ. ಅಂದ್ರೆ ಎಲ್ಲಾ ಭೌತಿಕ ಬದಲಾವಣೆಗಳನ್ನ ನಾವು ವಾಪಸ್ ತರೋದಕ್ಕೆ ಆಗೋದಿಲ್ಲ. ಎಲ್ಲಾ ರಿವರ್ಸಿಬಲ್ ಅಲ್ಲ, ಬಟ್ ಕೆಲವೊಂದು ಏನಾಗ್ತಾ ಇದಾವೆ ಅಂದ್ರೆ ರಿವರ್ಸಿಬಲ್ ಆಗಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಮಂಜುಗಡ್ಡೆನ ನೀರ್ ಮಾಡಿದೀವಿ, ನೀರನ್ನ ಹಾವಿ ಮಾಡಿದೀವಿ. ಹಾಗೆ ಹಾವಿಯಾಗಿರೋ ನೀರನ್ನ ಮತ್ತೆ ದ್ರವ ಸ್ಥಿತಿಗೆ ತರ್ಬೋದು. ದ್ರವ ಸ್ಥಿತಿಯಲ್ಲಿರೋ ನೀರನ್ನ ನಾವು ಮತ್ತೆ ಘನ ಸ್ಥಿತಿಗೆ ನಾವು ಅದನ್ನ ಸ್ವಲ್ಪ ಟೆಂಪರೇಚರ್ ಕಡಿಮೆ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ತೀವಿ ಅಂದ್ರೆ ಘನ ಸ್ಥಿತಿಗೆ ತರ್ತೀವಿ. ಇವು ಸಾಮಾನ್ಯವಾಗಿ ನಾವು ನೋಡುವಂತಹ ಒಂದು ಭೌತಿಕ ಬದಲಾವಣೆ. ಈ ಭೌತಿಕ ಬದಲಾವಣೆಗಳನ್ನೋದು ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ವಸ್ತುಗಳು ಬರೋದಿಲ್ಲ. ಅವುಗಳ ಆಕಾರದಲ್ಲಿ, ಅವುಗಳ ಸ್ಥಿತಿಗಳಲ್ಲಿ ಬದಲಾವಣೆಗಳನ್ನ ಮಾತ್ರ ನಾವು ಕಾಣ್ತಾ ಹೋಗ್ಬೋದು. ನಮ್ಮ ಎರಡನೇ ತರ ಇರುವಂತದ್ದು ಕೆಮಿಕಲ್ ಚೇಂಜ್ ಅಂತ. ಇದು ಸ್ವಲ್ಪ ಡಿಫ್ರೆಂಟ್. ಇನ್ವಾಲ್ವ್ಸ್ ಫಾರ್ಮೇಶನ್ ಆಫ್ ನ್ಯೂ ಸಬ್ಸ್ಟೆನ್ಸ್, ಅಂದ್ರೆ ಹೊಸ ವಸ್ತುಗಳಲ್ಲಿ ನಮಗೆ ಕಾಣಿಸ್ತವೆ. ಮತ್ತೆ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಕ್ಯಾರಿ ಆಗೋದಕ್ಕೆ ಕೆಲವೊಂದ್ಸರಿ ಎನರ್ಜಿ ಬೇಕಾಗುತ್ತೆ, ಅಥವಾ ಕೆಲವೊಂದ್ಸರಿ ಎನರ್ಜಿ ರಿಲೀಸ್ ಆಗುತ್ತೆ. ಮತ್ತೆ ಕೆಮಿಕಲ್ ರಿಯಾಕ್ಷನ್ ಅನ್ನೋದು ಸಾಮಾನ್ಯವಾಗಿ ನಾವು ವಾಪಸ್ ಪಡೆಯಕ್ಕೆ ಆಗದೇ ಇರುವಂಥದ್ದು. ಸೊ ಸಾಮಾನ್ಯವಾಗಿ ನಾವು ನಮ್ಮ ಮನೆಗಳಲ್ಲಿ ಎಲ್ಲರೂ ನೋಡೇ ಇರ್ತೀವಿ, ರಸ್ಟಿಂಗ್ ಆಫ್ ಐರನ್, ಅಂದ್ರೆ ತುಕ್ಕು ಹಿಡಿಯುವಂಥದ್ದು. ಕಬ್ಬಿಣ ಏನಾಗುತ್ತೆ ಅಂದ್ರೆ ಎಸ್ಪೆಷಲಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಕಬ್ಬಿಣ ಏನಾದರೂ ಸ್ವಲ್ಪ ವಾತಾವರಣದಲ್ಲಿರುವಂತಹ ನೀರು, ಗಾಳಿಗೆ ಏನಾದರೂ ಅದು ಸ್ವಲ್ಪ ಎಕ್ಸ್ಪೋಜರ್ ಆಯಿತು ಅಂದರೆ ಅದ್ರ ಜೊತೆ ವರ್ತನೆ ಮಾಡಿ ಅದೇನಾಗುತ್ತೆ ಅಂದರೆ ಐರನ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಕಬ್ಬಿಣದ ಬಣ್ಣ ಏನಾಗುತ್ತೆ ಅಂದರೆ ಬದಲಾವಣೆ ಆಗುತ್ತೆ. ಸೊ ಅದೇ ಥರನೇ ಇಲ್ಲಿ ಬರ್ನಿಂಗ್ ಆಫ್ ಪೇಪರ್ ಕೊಟ್ಟಿದ್ದಾರೆ, ಕುಕಿಂಗ್ ಫುಡ್ ಕೊಟ್ಟಿದ್ದಾರೆ. ಇವುಗಳನ್ನ ಬಿಟ್ಟು ಕೂಡ ನಾವು ಬೇರೆದನ್ನ ಎಕ್ಸಾಂಪಲ್ ಆಗಿ ಪ್ರತಿದಿನ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಏನಂದರೆ ಕಾಪರ್ ಇರುತ್ತೆ ನಮ್ಮ ಮನೆಗಳಲ್ಲಿ. ಸಾಮಾನ್ಯವಾಗಿ ದೇವ್ರ ಪಾತ್ರೆಗಳು ಅಥವಾ ತಾಮ್ರದ ಪಾತ್ರೆಗಳೇನಿದ್ದಾವೆ ಅವುಗಳು ಸಾಮಾನ್ಯವಾಗಿ ಒಂದು ಸ್ವಲ್ಪ ನೀರು ಬಿದ್ದಿದ ತಕ್ಷಣ ಏನಾಗುತ್ತೆ ಅಂದರೆ ಗ್ರೀನ್ ಕಲರ್ ಕನ್ವರ್ಟ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಈ ಕಾಪರು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಜೊತೆ ವರ್ತನೆ ಮಾಡಿ ಕಾಪರ್ ಕಾರ್ಬೈಡ್ ಆಗುತ್ತೆ. ಅದೇ ಥರನೇ ನಾವು ಸಾಮಾನ್ಯವಾಗಿ ಹಾಕುವಂತಹ ಕಾಲು ಗೆಜ್ಜೆಗಳು. ಸೊ ಈ ಕಾಲು ಗೆಜ್ಜೆಗಳು ಅಷ್ಟೇ ವಾತಾವರಣದಲ್ಲಿರುವಂತಹ ಸಲ್ಫರ್ ಅದ್ರ ಜೊತೆಗೆ ವರ್ತನೆ ಮಾಡಿ ಸಿಲ್ವರ್ ಸಲ್ಫೈಡ್ ಆಗುತ್ತೆ. ಸೊ ಹಾಗಾಗಿ ನಾವು ಹಾಕುವಂತಹ ಬೆಳ್ಳಿ ಆಭರಣಗಳು ಏನಾಗ್ತವೆ ಅಂದರೆ ಸ್ವಲ್ಪ ದಿನಕ್ಕೆಲ್ಲ ಏನಾಗ್ತದೆ ಅಂದರೆ ಕಪ್ಪಾಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ನು ಕ್ಯಾರಿ ಓವರ್ ಆಗ್ತಾ ಇರುತ್ತೆ. ಸೊ ಇಷ್ಟೇ ಅಲ್ಲ, ಬಹಳಷ್ಟುದ್ರಲ್ಲಿ ನಾವು ನೋಡ್ಬೋದು. ಸಾಮಾನ್ಯವಾಗಿ ಏನಾದರೂ ನಾವು ಊಟ ತಿನ್ಬೇಕಾದ್ರೆ ಒಂದು ಸ್ವಲ್ಪ ಸಾರು ನಮ್ಮ ಬಟ್ಟೆ ಮೇಲೆ ಚೆಲ್ಲಿದ್ರೆ ಮತ್ತೆ ನೀವೇನಾದರೂ ಸೋಪ್ನ ಅದ್ರ ಮೇಲೆ ಹಾಕಿ ಅದನ್ನು ಒರ್ಸಕ್ಕೆ ಹೋದಾಗ ಅದು ಡೆಫಿನೆಟ್ ಆಗಿ ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನೋದು ಕ್ಯಾರಿ ಔಟ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಈಗ ನಮಗೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಈಗ ಫಿಸಿಕಲ್ ಚೇಂಜಸ್ ಅಂದರೆ ನಮ್ಗೆ ಗೊತ್ತಾಗುತ್ತೆ, ಏನಾದರೂ ಬದಲಾವಣೆಗಳಾದರೆ ಅದ್ರ ಬಣ್ಣದ್ರಲ್ಲೋ ಅದ್ರ ಬಣ್ಣ ಅಲ್ಲ, ಅದರ ಸೈಜಲ್ಲೋ ಶೇಪಲ್ಲೋ ಏನಾದರೂ ಬದಲಾವಣೆಗಳಾದರೆ ನಮಗೆ ಗೊತ್ತಾಗುತ್ತೆ ಇದು. ಬಟ್ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೋಬೋದು ಅಂದರೆ, ಸೊ ಮೇ ಬಿ ದ ಸೈನ್ಸ್ ಆಫ್ ಕೆಮಿಕಲ್ ಚೇಂಜ್ ಇನ್ಕ್ಲೂಡೆಡ್ ಚೇಂಜ್ ಇನ್ ಕಲರ್. ಸೊ ಆಗಲೇ ಹೇಳ್ದಂಗೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಡಯಾಗ್ರಾಮಲ್ಲಿ ಕಬ್ಬಿಣದ ಒಂದು ನೇಲ್ ಇದೆ. ಸೊ ಅದ್ರ ಬಣ್ಣ ಬಿಫೋರ್ ಹೇಗಿತ್ತು, ರಸ್ಟಿಂಗ್ ಆದಮೇಲೆ ಏನಾಗಿದೆ, ಅದ್ರ ಬಣ್ಣ ಏನಾಗಿದೆ ಅಂದರೆ ಬದಲಾವಣೆ ಆಗಿದೆ. ಸೊ ಇದ್ರ ಮುಖಾಂತರ ಕೂಡ ನಾವು ಹೇಳ್ಬೋದು ಇದೊಂದು ಕೆಮಿಕಲ್ ಚೇಂಜಸ್ಸು ಅಥವಾ ಕೆಮಿಕಲ್ ರಿಯಾಕ್ಷನು ಕ್ಯಾರಿ ಆಗಿದೆ ಅಂತ. ಸೊ ಅದೇ ರೀತಿ ನೆಕ್ಸ್ಟ್ ಅಂತಂದರೆ ಎವಲ್ಯೂಷನ್ ಆಫ್ ಗ್ಯಾಸ್ ಅನ್ನೋದು. ಸೊ ಇದೆಲ್ಲ ನಾವು ದಿನನಿತ್ಯ ಅಥವಾ ನಾವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ತೀವಿ. ನಾವೇನಾದರೂ ಜ್ಯೂಸ್ನ ಮಾಡ್ಬೇಕಾದ್ರೆ ಹೊಟ್ಟೆ ನೋವು ಅಂತ ಹೇಳಿ ಏನಾದರೂ ಮನೆಯಲ್ಲಿ ಸ್ವಲ್ಪ ನೀರಿಗೆ ನಿಂಬೆಹಣ್ಣು ಹಾಕಿ ಅದಕ್ಕೆ ಬೇಕಿಂಗ್ ಸೋಡಾನ ಹಾಕಿದ ತಕ್ಷಣ ಅಲ್ಲಿ ಎಫರ್ವೆಸೆನ್ಸ್ ಬರುತ್ತೆ, ನಮ್ಗೆ ಸಾಮಾನ್ಯವಾಗಿ ಬಬಲ್ಸ್ ಬರ್ತವೆ ಗುಳ್ಳೆಗಳ ಥರ. ಸೊ ಅಲ್ಲಿ ಕೂಡ ನಮಗೆ ಗ್ಯಾಸ್ ರಿಲೀಸ್ ಆಗಿರುತ್ತೆ. ಸೊ ಅಲ್ಲಿ ಸಾಮಾನ್ಯವಾಗಿ ರಿಲೀಸ್ ಆಗ್ತಿರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಿರುತ್ತೆ. ಸೊ ಇದೇ ಥರ ನೀವು ಬಹಳಷ್ಟು ಸರಿ ನೀವು ಅಬ್ಸರ್ವ್ ಮಾಡಿರ್ಬೋದು ಗ್ಯಾಸ್ ಎವಲ್ಯೂಷನ್ ಆಗುವಂಥದ್ದು. ಸೊ ಇದೇ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ನಾವು ಫೈರ್ ಎಕ್ಸ್ಟಿಂಗ್ವಿಷರ್ಸ್ನ ಯೂಸ್ ಮಾಡ್ತೀವಿ. ಸೊ ಸಾಮಾನ್ಯವಾಗಿ ಬೆಂಕಿ ಏನಾದರೂ ಹಾರಿಸ್ಬೇಕು ಅಂದಾಗ ನಮ್ಮ ಹತ್ರ ಇರುವಂಥ ಸಣ್ಣ ಪುಟ್ಟ
ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದೇ ತರ ಒಂದು ವೆನಿಗರ್ ಮತ್ತೆ ಬೇಕಿಂಗ್ ಸೋಡಾ ಕಾಂಬಿನೇಷನ್ ಅಂತದನ್ನ ಹಾಕಿರ್ತಾರೆ. ನೀವು ಯಾವಾಗ ಆ ಉಕ್ಕನ್ನ ತೆಗೆದು ಪ್ರೆಸ್ ಮಾಡ್ತೀರೋ ಅವೆರಡು ಬಂದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದ್ರಿಂದ ಇಟ್ ವೋಂಟ್ ಸಪೋರ್ಟ್ ದ ಕಂಬಸ್ಟನ್, ಅಂದ್ರೆ ಉರಿಯುವಿಕೆನ ಅದು ಸೊ ಇಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಕೂಡ ನಾವು ಹೇಳ್ಬೋದು. ಅಲ್ಲಿ ಒಂದು ಕೆಮಿಕಲ್ ಚೇಂಜಸ್ ಕ್ಯಾರಿ ಆಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಬಂತು, ಸೊ ಅದೇ ರೀತಿ ನೀವು ಅಬ್ಸರ್ವ್ ಮಾಡಿದಾಗ ಲೈಟು ಮತ್ತೆ ಫ್ಯೂಮ್ಸು ಮತ್ತೆ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಲೈಟ್ನ ನೀವು ನೋಡ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ನಾವು ತಗೊಂಡೋದು ಏನಪ್ಪಾ ಅಂದ್ರೆ ಮೆಗ್ನೀಷಿಯಂನ ನಾವು ಆಕ್ಸಿಜನ್ ಸಹಾಯದಿಂದ ಉರಿಸಿದಾಗ ಏನಾಗುತ್ತೆ ಅಂದ್ರೆ ಬಹಳಷ್ಟು ಬ್ರೈಟ್ ಆಗಿರುವಂಥ ಲೈಟ್ ಅದರಲ್ಲಿ ರಿಲೀಸ್ ಆಗುತ್ತೆ ಮತ್ತೆ ಫ್ಯೂಮ್ಸ್ ಕೂಡ ನೀವು ಅದರಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈಗ ಲೈಟ್ ಟು ಫ್ಯೂಮ್ಸ್ನ ಅಬ್ಸರ್ವ್ ಮಾಡ್ಬೋದು, ಆದರೆ ಹೀಟ್ ರಿಲೀಸ್ ಆಗ್ತಿರೋದನ್ನ ಹೇಗೆ ನಾವು ಅಬ್ಸರ್ವ್ ಮಾಡ್ಬೋದು? ಮೇ ಬಿ ನಾವು ಟಚ್ ಮಾಡ್ಬೋದು. ಸೊ ಪ್ರತಿ ಸರಿನೂ ನಾವು ಅದನ್ನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ನಾವು ATL ಇರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿ ಈ ಕೆಮಿಕಲ್ ರಿಯಾಕ್ಷನ್ ಆದಾಗ ಹೀಟ್ ರಿಲೀಸ್ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ನಾವು ATL ಇರುವಂಥ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತಿನ ಒಂದು ಸೆಷನಲ್ಲಿ ಏನಿದೆ ಹೀಟ್ ರಿಲೀಸಿಂಗ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್ ಅನ್ನೋದನ್ನ ನಾವು ಎಕ್ಸ್ಪೆರಿಮೆಂಟಲ್ ಆಗಿ ಇವಾಗ ತೋರಿಸ್ತೀವಿ. ಸೊ ಇದನ್ನ ಟ್ರೈ ಮಾಡಿ ನಿಮ್ಮ ಲ್ಯಾಬ್ಸಲ್ಲಿ ಇರುವಂಥ ಎಲ್ಲ ಆಪರೇಟರ್ಸ್ ಅಥವಾ ಹೇಳಿದಾರಲ್ವಾ, ಸೊ ಅದರಿಂದ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ ನೀವು ಮಾಡುವಂಥ ವಿಡಿಯೋಸ್ನ ಶೇರ್ ಮಾಡಿದ್ರೆ ನಾವು ಇವಾಗ ಏನು ವರ್ಕ್ ಮಾಡಿದ್ದೀವಿ ಅದು ಯೂಸ್ಫುಲ್ ಆಗಿದೆ ಎಲ್ಲ ಸ್ಕೂಲ್ಗಳಲ್ಲೂ ಅಂತ ನಾವು ಭಾವಿಸ್ತೀವಿ. ಸೊ ಇಲ್ಲಿಗೆ ನಮ್ಮ ಈ ಥಿಯರಿಟಿಕಲ್ ಸೆಷನ್ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಚೇಂಜಸ್ಸು. ಸೊ ಚೇಂಜಸ್ ಅಂದರೆ ಒಂದು ಸಮಯದಿಂದ ಇನ್ನೊಂದು ಸಮಯಕ್ಕೆ ನಾವು ಹೋಲಿಕೆ ಮಾಡಿದಾಗ ಬದಲಾವಣೆಗಳಾಗುತ್ತವೆ. ಸೊ ಆ ಬದಲಾವಣೆ ಮೇಬಿ ಭೌತಿಕ ಬದಲಾವಣೆ ಆಗಿರ್ಬೋದು ಅಥವಾ ರಾಸಾಯನಿಕ ಬದಲಾವಣೆ ಆಗಿರ್ಬೋದು. ಅವೆರಡನ್ನು ಹೇಗೆ ನಾವು ವ್ಯತ್ಯಾಸ ಮಾಡ್ತೀವಿ ಅಂದರೆ ಭೌತಿಕವಾಗಿ ಬದಲಾವಣೆಗಳಾಗಿದ್ರೆ ಅದು ಯಾವುದೇ ರೀತಿಯಿಂದ ಹೊಸ ವಸ್ತು ಅಲ್ಲೇನು ನಮಗೆ ಕಂಡು ಬರೋದಿಲ್ಲ. ಹಾಗೆ ರಾಸಾಯನಿಕವಾಗಿ ಆಗಿದ್ರೆ ನಾವು ಕೆಲವೊಂದ್ಸರಿ ಬಣ್ಣಗಳಲ್ಲಿ ಬದಲಾವಣೆಗಳನ್ನ ಕಾಣ್ಬೋದು ಅಥವಾ ಯಾವುದಾದ್ರು ಒಂದು ಅನಿಲಗಳು ಅದರಿಂದ ರಿಲೀಸ್ ಆಗಿರೋದು ನೋಡ್ಬೋದು. ಟೆಕ್ನಿಕಲ್ ಆಗಿ ಏನಿದೆ ನಾವು ATL ಲ್ಯಾಬ್ ಅಲ್ಲಿ ನಾವು ಮಾಡಬಹುದು ಅನ್ನೋದನ್ನ ನೋಡಿ. ಇವನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಸೊ ಲಾಸ್ಟ್ ಸ್ಲೈಡ್ ಅಲ್ಲಿ ನಾವು ಹೀಟ್ ಜನರೇಟ್ ಆಗೋದನ್ನ ಯಾವ ರೀತಿ ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ವಿ. ಸೊ ಇವಾಗ ನಿಮ್ಗೆ ಏನಾದ್ರು ಸಜೆಷನ್ಸ್ ಇದೆಯಾ? ಯಾವ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಒಂದು ಹೀಟ್ ಜನರೇಟ್ ಆಗೋದನ್ನ ಕಂಡುಹಿಡಿಬಹುದು? ಯಾವ ಕಾಂಪೌಂಡ್ಸ್ ATL ಅಲ್ಲಿರೋ ಯಾವ ಕಾಂಪೌಂಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನ್ನೋ ಸಜೆಷನ್ ಇದ್ರೆ ನೀವು ಅನ್ಮ್ಯೂಟ್ ಮಾಡ್ಬಿಟ್ಟು ಡಿಸ್ಕಸ್ ಮಾಡ್ಬೋದು. ಬರೀ ಹೀಟ್ ಮಾತ್ರ ಅಲ್ಲ, ಈವನ್ ಫ್ಯೂಮ್ಸ್ ಇದೆ ಅಲ್ವಾ, ಫ್ಯೂಮ್ಸ್ ಅಲ್ಲೂ ಏನಾದ್ರು ಮಾಡ್ಬೋದಾ? ಅಥವಾ ಕೆಮಿಕಲ್ ಚೇಂಜಸ್ ಆಗುವಾಗ ಆ ಚೇಂಜಸ್ ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಯಾವ್ದಾದೊಂದು ATL ಕಾಂಪೌಂಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದಾ ಅನ್ನೋದು ಇವಾಗ ಒಂದ್ಸರಿ ಡಿಸ್ಕಸ್ ಮಾಡೋಣ. ಸೊ ಎನಿ ಇನ್ಪುಟ್ಸ್ ಯಾವ ಕಾಂಪೋನೆಂಟ್ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಟೆಂಪರೇಚರ್ ಸೆನ್ಸರ್ ಟೆಂಪರೇಚರ್ ಸೆನ್ಸರ್ ಸರ್ ಯಾವುದು? ಯಾವ ತರ ಟೆಂಪರೇಚರ್ ಯೂಸ್ ಮಾಡ್ಬೋದು? ಥರ್ಮೋಕಾಲ್ ಯೂಸ್ ಮಾಡ್ಬೋದು ಸರ್ ನಾವು, ಅಥವಾ ಥರ್ಮಿಸ್ಟರ್ ಯೂಸ್ ಮಾಡ್ಬೋದು. ಓಕೆ. ಸೊ ಇವುಗಳಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಇನ್ಸುಲೇಷನ್ ಲೇಯರ್ ಇರುತ್ತೆ. ಸೊ ಈ ಟೆಂಪರೇಚರ್ ಸೆನ್ಸರ್ ನೀವು ನೋಡಿರ್ಬೇಕು, DS18B20 ಅನ್ನೋದು. ಸೊ ಈ ಟೆಂಪರೇಚರ್ ಸೆನ್ಸರ್ ಬಂದು ಇಟ್ ಈಸ್ ಕಂಪ್ಲೀಟ್ಲಿ ಇನ್ಸುಲೇಟೆಡ್. ಸೊ ನೀವು ಅದನ್ನ ನೀರೊಳಗಡೆ ಡಿಪ್ ಮಾಡಿಬಿಟ್ಟು ಟೆಂಪರೇಚರ್ ಎಷ್ಟಿದೆ ಅಂತ ಕಂಡುಹಿಡಿಬಹುದು. ಸೊ ಇದು ಬಿಟ್ಟರೆ ಇನ್ನೊಂದು ಟೆಂಪರೇಚರ್ ಸೆನ್ಸರ್ ಯಾವ್ದಂದ್ರೆ DHT11 DHT22. ಸೊ ಇದನ್ನ ನಾವು ರೆಗ್ಯುಲರ್ ರೂಮ್ ಟೆಂಪರೇಚರ್ ಅಲ್ಲಿ ಏನಿದೆ ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಸೊ ಇನ್ ಪರ್ಟಿಕ್ಯುಲರ್ ನಿಮಗೆ ವಾಟರ್ ರೆಸಿಸ್ಟೆಂಟ್ ಟೈಪ್ ಬೇಕಂದ್ರೆ ನೀವು ಈ ತರದ್ದು
ಸೆನ್ಸರ್ನ ಯೂಸ್ ಮಾಡ್ಕೊಬೋದು. ಸೊ ಇವತ್ತು ನಾವು ಯೂಸ್ ಮಾಡೋ ಕಾಂಪೋನೆಂಟ್ಸ್ ಬಂದು ಆರ್ಡಿನೋ, ಮತ್ತೆ ಜಂಪರ್ ವೈರ್ಸ್, ಮತ್ತೆ 9 ವೋಲ್ಟ್ಸ್ ಬ್ಯಾಟ್ರಿ, ಅಥವಾ 12 ವೋಲ್ಟ್ಸ್ ಡಿ ಸಿ ಅಡಾಪ್ಟರ್, ಮತ್ತೆ ಎಲ್ ಸಿ ಡಿ ಡಿಸ್ಪ್ಲೇ, ಆಮೇಲೆ I2C ಮಾಡ್ಯೂಲ್ ಬೇಕಾಗುತ್ತೆ. I2C ಮಾಡ್ಯೂಲ್ ಇಟ್ಕೊಂಡು ಯೂಸ್ ಮಾಡ್ಬೋದು, ಅದು ಇಲ್ದೇನು ನೀವು ಡೈರೆಕ್ಟ್ ಕನೆಕ್ಷನ್ಸ್ ಕೊಡ್ಬೋದು. ಮತ್ತೆ ನಾವು ನಾರ್ಮಲ್ ಆರ್ಡಿನೋ ಕೇಬಲ್ ID ಬೇಕಾಗುತ್ತೆ, ಪ್ರೋಗ್ರಾಮ್ನ ಆರ್ಡಿನೋಗೆ ಪ್ರೋಗ್ರಾಮ್ ಮಾಡೋದಕ್ಕೋಸ್ಕರ. ಓಕೆ, ಸೊ ಇದೊಂದು ಬಿಟ್ರೆ ಬೇರೆ ಯಾವ ತರದ್ದು ಪ್ರಾಜೆಕ್ಟ್ ಮಾಡ್ಬೋದು? ಏನು ಕೆಮಿಕಲ್ ರಿಯಾಕ್ಷನ್ ಕಂಡುಹಿಡಿಬೇಕಂದ್ರೆ. ಸೊ ಇದು ಹೀಟ್ಗೋಸ್ಕರ ಆಯ್ತು. ಸೊ ಬೇರೆ ಏನಾದ್ರು ಡಿಫ್ರೆಂಟ್ ಆಗಿ, ಈಗ ಫ್ಯೂಮ್ಸ್ ಬರುತ್ತಲ್ವಾ, ಫ್ಯೂಮ್ಸ್ ಡಿಟೆಕ್ಟ್ ಮಾಡೋದಕ್ಕಾದ್ರೆ ಏನಾದ್ರು ಮಾಡ್ಬೋದಾ? ಏನಾದ್ರು ಐಡಿಯಾ ಇದೆಯಾ? ಎನಿವನ್? ಫ್ಯೂಸ್ ಸೆನ್ಸರ್ ಯೂಸ್ ಮಾಡಿ ಹೈಡ್ರೋಜನ್ ಆಕ್ಸಿಜನ್ ಲಿಬರೇಷನ್, ಯಾವ್ದು ಸರ್? ಹೈಡ್ರೋಜನ್ ಲಿಬರೇಷನ್ ಆಗ್ಬೋದು, ಆಮೇಲೆ ಆಕ್ಸಿಜನ್ ಲಿಬರೇಷನ್, CO2, ಕಾರ್ಬನ್ ಮೊನಾಕ್ಸೈಡ್ CO2 ನ ಲಿಬರೇಷನ್, ಇವನ್ನ ಹೆಂಗೆ ನಾವು ಲಿಬರೇಷನ್ ಮೆಜರ್ ಮಾಡ್ಬೋದು ಸರ್? ಅದನ್ನ ಹೆಂಗೆ ಕಂಡುಹಿಡಿಬೋದು ಅದು ಫ್ಯೂಮ್ಸ್ ಎಲ್ಲ ಬರ್ತಿದೆ ಅಂತ? ಸೊ ಯಾವ ಸೆನ್ಸರ್ ಯೂಸ್ ಮಾಡ್ಕೊಂಡು ಸರ್ ನಾವು? ಗ್ಯಾಸ್ ಸೆನ್ಸರ್ಸ್ನ ಯೂಸ್ ಮಾಡ್ಬೋದು ಸರ್ ಅದಕ್ಕೆ, MQ ಸೀರೀಸ್ನಲ್ಲಿ. ಓಕೆ ಓಕೆ. ಸೊ MQ ಸೀರೀಸ್ ಅಲ್ಲಿ ನಮಗೆ ಸರ್ ಗ್ಯಾಸ್. ಮತ್ತೊಂದು ಕ್ವಶನ್ ಇತ್ತು ಸರ್. ಹಾ ಸರ್. ಸರ್ ಔಟ್ ಆಫ್ ದಿಸ್ ಒಂದು ಕ್ವಶನ್ ಇತ್ತು ಸರ್. ಸರ್ ಇಫ್ ವಿ ವಾಂಟ್ ಟು ಮೇಜರ್ ದ, ಈಗ ಪೆಟ್ರೋಲ್ನಲ್ಲಿ ಇಥನಾಲ್ ಕಂಟೆಂಟ್ನ ನಾವು ಮೇಜರ್ ಮಾಡಕ್ಕೆ ಏನಾದರೂ ಯಾವುದಾದ್ರೂ ಸೆನ್ಸರ್ ಇದೆಯಾ ಸರ್? ಸರ್ ಎಥನಾಲ್ ಸರ್ ಆಕ್ಚುಲಿ MQ ಸೀರೀಸ್ ಅಲ್ಲೇ ಹಲವಾರು ಸೆನ್ಸರ್ಸ್ ಇದೆ ಸರ್. ಬೇರೆ ಬೇರೆ ಲಿಕ್ವಿಡ್ ಪ್ರೊಪೈಲ್ ಗ್ಯಾಸ್ನ ಕಂಡಿಡಿಯೋದಕ್ಕೆ, ಕಾರ್ಬನ್ ಮೊನಾಕ್ಸೈಡ್ನ ಕಂಡಿಡಿಯೋದಕ್ಕೆ ಬೇರೆ ಬೇರೆ ಸೆನ್ಸರ್ ಇದೆ. ನಾನು ಅದು ಒಂದು ಫೋಟೋ ನಾನು ಶೇರ್ ಮಾಡ್ತೀನಿ. ಸೊ ಆ ಸೀರೀಸ್ ಅಲ್ಲಿ ಎಲ್ಲ ಬೇರೆ ಬೇರೆ ಗ್ಯಾಸ್ನ, ಇವಾಗ ಹೈಡ್ರೋಜನ್ ಕಂಡಿಡಿಯೋದಕ್ಕೆ ಬೇರೆ ಸೆನ್ಸರ್ ಬರುತ್ತೆ. MQ ಸೀರೀಸ್ ಅಲ್ಲೇ ಬೇರೆ ಬೇರೆ ಇದೆ ಸರ್. ನಾನು ಕಳ್ಸಿಕೊಡ್ತೀನಿ ನೋಡಿ ಸರ್ ಸರ್. ಗ್ಯಾಸ್ಗೆ ಮಾತಾಡ್ತದ, ಈಗ ಲಿಕ್ವಿಡ್ನಲ್ಲಿ ನಾವು ಇಲ್ಲ, ಈಗ ಪೆಟ್ರೋಲ್ನಲ್ಲಿ ಸರ್ ನಾನು ಕೇಳ್ತಾ ಇರೋದು. ಓಕೆ ಓಕೆ. ಪೆಟ್ರೋಲ್ನಲ್ಲಿ ಇಥನಾಲ್ ಕಂಟೆಂಟ್ ಮಿಕ್ಸ್ ಮಾಡ್ತಾರಲ್ಲ, ಅದನ್ನ ನಾವು ಅದರನ್ನೆಲ್ಲ ಏನಾದರೂ ಮೇಜರ್ ಮಾಡಕ್ಕೆ ನಮ್ಗೆ ಏನಾದರೂ ಯಾವುದಾದ್ರೂ ಸೆನ್ಸರ್ ಇದೆಯಾ ಪರ್ಟಿಕ್ಯುಲರ್ಲಿ? ನೀವ್ ಹೇಳ್ತಿರೋದು ಪೆಟ್ರೋಲ್ ವಿತೌಟ್ ಇಥನಾಲ್ ಎಷ್ಟಿದೆ ಅಂತ? ಸರ್ ಕೇಳ್ತಿರೋದು ಹಾ ವಿತೌಟ್ ಫ್ಯೂಮ್ಸ್. ವಿತೌಟ್ ಫ್ಲೇಮ್ಸ್ ಅರ್ಥ ಆಯ್ತು ವಿತೌಟ್ ಅರ್ಥ ಆಯ್ತು. ಫ್ಯೂಮ್ಸ್. ಅಂದ್ರೆ ನಮ್ಮ ಹುಡುಗರೊಂದು ಈ ಸಲ ಅಟಲ್ ಇನ್ನೋವೇಷನ್ ಮ್ಯಾರಥಾನ್ ನಲ್ಲಿ ಒಂದು ಹುಡುಗನ ಐಡಿಯಾ ಮೇಲೆ ಅದನ್ನ ವರ್ಕ್ ಮಾಡ್ತಾ ಇದ್ದ. ಅವನ ಐಡಿಯಾಗೆ ಅದಕ್ಕೆ ಸೆನ್ಸರ್ ಬೇಕಾಗಿತ್ತು. ಅಂದ್ರೆ ಅವರು ಪೆಟ್ರೋಲ್ ನಲ್ಲಿ ಇಥನಾಲ್ ಕಂಟೆಂಟ್ ಎಷ್ಟಿದೆ ಅಂತ ಮೇಜರ್ ಮಾಡಿ ಅದನ್ನ ಇಂಡಿಕೇಟ್ ಮಾಡ್ಬೇಕಂತ ಅವ್ರದ್ದು ಪ್ರೊಜೆಕ್ಟ್ ಮಾಡ್ಬೇಕಂತ ಇದ್ದಾರೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಸೆನ್ಸರ್ ಯಾವ್ದಾದ್ರು ಬರುತ್ತಾ ಅಂತ ಅವ್ರು ಕೇಳ್ತಾ ಇದ್ರು. ಅದಕ್ಕೆ ಐ ಡಿಡೆಂಟ್ ಹ್ಯಾಡ್ ಐಡಿಯಾ, ಸೊ ಐ ಆಸ್ಕ್. ಸೊ ಇದ್ರ ಡಿಸ್ಕಷನ್ ನಾವಲ್ಲಿ ಕಾಲ್ ಮಾಡಿ ಮಾತಾಡೋಣ ಸರ್, ಯಾಕಂದ್ರೆ ಸೆಷನ್ ಓಕೆ ಸರ್, ಸ್ವಲ್ಪ ನಿಮ್ ನಂಬರ್ ಶೇರ್ ಮಾಡ್ತೀರಾ ಸರ್ ನನಗೆ? ಖಂಡಿತ ಲಾಸ್ಟ್ ಅಲ್ಲಿ ನಾನು ಶೇರ್ ಮಾಡ್ತೀನಿ, ನಾವು ಡಿಸ್ಕಸ್ ಮಾಡೋಣ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಸೊ ಇವಾಗ ಬೇಕಾಗಿರೋ ಟೂಲ್ಸ್, ಸೊ ನೀವು ಯಾವುದೇ ಪ್ರಾಜೆಕ್ಟ್ ಮಾಡ್ತೀರಾ ಅಂದ್ರೂ ಇನ್ಶೋರ್ ದಟ್ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ನೀವು ಫಾಲೋ ಮಾಡ್ತೀರಾ ನೋಡ್ಕೊಳ್ಳಿ. ಸೊ ಇವಾಗ ಮ್ಯಾಮ್ ಒಂದು ನಿಮಿಷ ಮ್ಯಾಮ್, ವಾಯ್ಸ್ ಓಕೆ ಮನೋಜ್. ಈಗ ಮನೋಜ್, ಇವಾಗ ಕೇಳಿಸಿದೆ. ಓಕೆ ಓಕೆ. ಸೊ ಈಗ zinc reacts with the hydrochloric acid, it giving zinc chloride and the hydrogen gas. ಸೊ ಇಲ್ಲಿ ಸತು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತನೆ ಮಾಡಿದಾಗ ಸತುವಿನ ಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಇಲ್ಲಿ ಬಿಡುಗಡೆ ಆಗ್ತಿದೆ. ಈ ರಿಯಾಕ್ಷನ್ ಅಲ್ಲಿ ಹೀಟ್ ರಿಲೀಸ್ ಆಗುತ್ತಾ ಇಲ್ವಾ ಅಂತ ನಾವೇನು ಎಕ್ವಿಪ್ಮೆಂಟ್ಸ್ ನ ಇದೆ ಅಲ್ವಾ, ಅದ್ರ ಬೇಸ್ ಮೇಲೆ ನಾವು ಈ ರಿಯಾಕ್ಷನ್ ಮಾಡಿ ಆ ರಿಯಾಕ್ಷನ್ ಅಲ್ಲಿ ಹೀಟ್ ಲಿಬರೇಟ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಅಂತ. ಓಕೆ, ಸೊ ಬಿಫೋರ್ ಮೂವಿಂಗ್ ಟು ನೆಕ್ಸ್ಟ್ ಸ್ಲೈಡ್, ಕ್ವಾಂಟಿಟೀಸ್ ಇದೆ ಅಲ್ವಾ, 2 grams of zinc ಸೊ plus ಇಲ್ಲಿ 1. ಕ್ವಾಂಟಿಟಿ ಅಂತ ಬಂದಾಗ, ಸೊ ದಿಸ್ ಈಸ್ ಲೈಕ್
ಅಂದ್ರೆ ನಾವು ಇಲ್ಲೊಂದು ಇದನ್ನೇ ಬೇಕಾದ್ರೆ ಸಪ್ರೇಟ್ ಆಗಿ ಇನ್ನೊಂದು ಸೆಷನ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಬ್ಯಾಲೆನ್ಸಿಂಗ್ ದ ಈಕ್ವೇಶನ್ ಅನ್ನೋದು ಬರುತ್ತೆ. ಸೊ ಸಾಮಾನ್ಯವಾಗಿ ನಾವು ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಈಕ್ವೇಶನ್ ಅಂತ, ಸೊ ಅದರಲ್ಲಿ ಒಂದು ಕನ್ಸರ್ವೇಷನ್ ಆಫ್ ಮಾಸ್ ಅನ್ನೋದು ಒಂದು ರೂಲ್ ಇದೆ. ಸೊ ಅದ್ರ ಪ್ರಕಾರ ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ಇದರಲ್ಲಿ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಹಾಗೆ ನಾಶ ಮಾಡೋಕ್ಕೂ ಆಗಲ್ಲ. ಹಾಗಾಗಿರೋದ್ರಿಂದ ನಾವು ಎಷ್ಟು ರಿಯಾಕ್ಟೆಂಟ್ಗಳನ್ನ ತಗೊಳ್ತೀವೋ ಅಷ್ಟೇ ಪ್ರಾಡಕ್ಟ್ಗಳು ನಮಗೆ ಬರಬೇಕಾಗುತ್ತೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ರಿಯಾಕ್ಟೆಂಟ್ಸ್ 2 ಗ್ರಾಮ್ ಜಿಂಕ್ ತಗೊಂಡಿದ್ದಾರೆ, 1.44 ಗ್ರಾಮ್ ಅಷ್ಟು ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಂಡಿದ್ದಾರೆ. ಬಟ್ ನೆಕ್ಸ್ಟ್ ಅದು ಕಂಟಿನ್ಯೂಷನ್ ಆಗಿಲ್ಲ ಮನು. ಸೊ ಜಿಂಕ್ ಕ್ಲೋರೈಡ್ ಎಷ್ಟು ಗ್ರಾಮ್ಸ್ ರಿಲೀಸ್ ಆಗಿದೆ ಮತ್ತೆ ಹೈಡ್ರೋಜನ್ ಎಷ್ಟು ಗ್ರಾಮ್ಸ್ ರಿಲೀಸ್ ಆಗಿದೆ ಅಂತ ಅದು ಮೆನ್ಷನ್ ಮಾಡಿಲ್ಲ. ಓಕೆ ಓಕೆ ಓಕೆ. ನೆಕ್ಸ್ಟ್ So this is another equation. So this is also called as a neutralization reaction. So ಇಲ್ಲಿ ಆಕ್ಚುಲ್ ಆಗಿ ಏನಾಗ್ತಿದೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಗಿವಿಂಗ್ ದ ಸಾಲ್ಟ್ ಅಂಡ್ ದ ವಾಟರ್. ಸೊ ಇದನ್ನ ಒಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಆಸಿಡ್ ಒಂದು ಬೇಸ್ ಜೊತೆಗೆ ರಿಯಾಕ್ಟ್ ಆದಾಗ ಒಂದು ಸಾಲ್ಟ್ ಮತ್ತೆ ವಾಟರ್ನ ರಿಲೀಸ್ ಮಾಡುತ್ತೆ. ಸೊ ಈ ಒಂದು ಈಕ್ವೇಶನ್ ಅಲ್ಲೂ ಕೂಡ ಸಾಮಾನ್ಯವಾಗಿ ನಮಗೆ ಹೀಟ್ ಜನರೇಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ನಾವು ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂತ ಏನು ಹೇಳ್ತೀವಿ, ಕಾಂಬಿನೇಷನ್ ಅಂದ್ರೆ 2-3 ಕಾಂಪೌಂಡ್ಸ್ಗಳು ಸೇರಿ ಒಂದು ಪ್ರಾಡಕ್ಟ್ಗಳನ್ನ ಕೊಡ್ತಾ ಇರುತ್ತೆ. ಸೊ ಅವುಗಳನ್ನ ಸಾಮಾನ್ಯವಾಗಿ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ಕಾಂಬಿನೇಷನ್ ರಿಯಾಕ್ಷನ್ ಜನರಲ್ ಆಗಿ ಹೀಟ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಹೀಟ್ ರಿಲೀಸ್ ಆಗೋದ್ರಿಂದ ಅದನ್ನ ಎಕ್ಸೋ ಥರ್ಮಿಕ್ ರಿಯಾಕ್ಷನ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಅಲ್ಲಿ ಹೀಟ್ ಏನಾಗ್ತಿದೆ ಅಂದ್ರೆ ಲಿಬರೇಟ್ ಆಗ್ತಿದೆ ಅಂತ. ಸೊ ಈ ರಿಯಾಕ್ಷನ್ ಅಲ್ಲೂ ಕೂಡ ಸೊ ಹೀಟ್ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಮ್ಮ ಎಕ್ಸ್ಪೆರಿಮೆಂಟ್ ATL ಏನು ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ನಾವು ಮಾಡ್ತಿದ್ವಲ್ಲ ಆರ್ಡಿನೋ ಅಲ್ಲಿ, ಸೊ ಅದರಲ್ಲಿ ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಎಷ್ಟು ಹೀಟ್ ಇದರಲ್ಲಿ ಜನರೇಟ್ ಆಗ್ತಾ ಇದೆ ಅಂತ. ಸೊ ಇದು ಇನ್ನೊಂದು ಈಕ್ವೇಶನ್ ಇದು. ಸೊ ಮೇ ಬಿ ಇದು ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ರಿಯಾಕ್ಟೆಂಟ್ ಇದೆ. ಸೊ ಈ ರಿಯಾಕ್ಟೆಂಟ್ಗೆ ನಾವು ಹೀಟ್ ಜನರೇಟ್ ಮಾಡಿದಾಗ ಇಟ್ ರಿಲೀಸಸ್ ಹೈಡ್ರೋಜನ್ ಅಂದ ಹೈಡ್ರೋಜನ್ ಸಲ್ಫೇಟ್. ಸೊ ಇಲ್ಲಿ ಅಯಾನ್ ರಿಲೀಸ್ ಆಗ್ತಾ ಇದೆ. ಸೊ ಇದರಲ್ಲೂ ಅಷ್ಟೇ ಈ ರಿಯಾಕ್ಷನ್ ನಡಿಬೇಕಾದ್ರೆ ಸೊ ಸಾಮಾನ್ಯವಾಗಿ ನಮಗೆ ಹೀಟ್ ಜನರೇಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡ್ಬೋದು. ಓಕೆ, ಸೊ ಇದು ಬಂದು ಸರ್ಕ್ಯೂಟ್ ಡಯಾಗ್ರಾಮ್. ಸೊ ನಾವು ಯೂಸ್ ಮಾಡೋದು ಬಂದು ಒಂದು ಇನ್ಪುಟ್ ಡಿವೈಸ್ ಇಸ್ BH18B20 ಟೆಂಪರೇಚರ್ ಸೆನ್ಸರು, ಮತ್ತೆ ಔಟ್ಪುಟ್ ಡಿವೈಸ್ ಇಲ್ಲಿ LCD ಡಿಸ್ಪ್ಲೇನ ಯೂಸ್ ಮಾಡಿದ್ದೀವಿ. ಓಕೆ, ಸೊ ನೀವು ಆ ಟೆಂಪರೇಚರ್ ಸೆನ್ಸರ್ ತಗೊಂಡು ನೋಡಿದ್ರೆ 3 ವೈರ್ಸ್ ಇರುತ್ತೆ. ಒಂದು ರೆಡ್, ಯೆಲ್ಲೋ ಮತ್ತೆ ಬ್ಲ್ಯಾಕ್. ಸೊ ರೆಡ್ ವೈರ್ ಬಂದು ನಿಮಗೆ VCC ಆಗಿರುತ್ತೆ, ಬ್ಲ್ಯಾಕ್ ಬಂದು GND ಆಗಿರುತ್ತೆ, ಮತ್ತು ಇದು ಸಿಗ್ನಲ್ ಬಂದು ಯೆಲ್ಲೋ ವೈರ್ ಆಗಿರುತ್ತೆ. ಸೊ ನಿಮಗೆ VCC GND ಕನೆಕ್ಷನ್ ಗೊತ್ತು. ಸೊ VCC ವಿಲ್ ಬಿ ಗೋಯಿಂಗ್ ಟು 5 volts ಆಫ್ ಆರ್ಡಿನೋ, ಮತ್ತೆ GND ಪಿನ್ ಬಂದು GND ಹೋಗುತ್ತೆ. ಸಿಗ್ನಲ್ ಪಿನ್ ನಿಮಗೆ ಡಿಜಿಟಲ್ ಅಥವಾ ಅನಲಾಗ್ ಕೊಡ್ಬೋದು. ಓಕೆ, ದೆನ್ ಔಟ್ಪುಟ್ ಡಿವೈಸ್ LCD ನ ನಾವು ಸೇಮ್ VCC ನ 5 volts ಕೊಡ್ತೀವಿ, GND ಕೊಡ್ತೀವಿ, ಮತ್ತೆ SDA SCL ಪಿನ್ ನಾವು, ಇದು ಒಂದು ಕಮ್ಯುನಿಕೇಶನ್ ಪಿನ್. ಸೊ ಯಾವ್ಯಾವ ಲೈಟ್ ಆನ್ ಆಗಬೇಕು, ಇಲ್ಲಿ ತುಂಬಾ LEDs ಇರುತ್ತಲ್ವಾ, ಸೊ ಆ ಲೈಟ್ಸ್ ಯಾವಾಗ ಆನ್ ಆಗಬೇಕು ಅದನ್ನೆಲ್ಲ ಡಿಸೈಡ್ ಮಾಡೋದಕ್ಕೋಸ್ಕರ SDA ಮತ್ತೆ SCL ಪಿನ್ ನಾವು ಕನೆಕ್ಷನ್ ಮಾಡ್ತೀವಿ. ಸೊ ಇದು ಕೂಡ ನೀವು ಯಾವುದೇ ಒಂದು ಅನಲಾಗ್ ಪಿನ್ಗೆ ಕನೆಕ್ಟ್ ಮಾಡ್ಕೋಬಹುದು. ಓನ್ಲಿ ಥಿಂಗ್ ಇಸ್ ದಟ್ ಇವಾಗ ನೀವು SDA A2 SCL A3 ಕೊಟ್ಟಿದ್ರೆ ಅಂದ್ರೆ ನಿಮ್ಮ ಪ್ರೋಗ್ರಾಮ್ ಅಲ್ಲೂ ನೀವು ಬರ್ಕೊಬೇಕು. ಓಕೆ, ಸೊ ಇವಾಗ ನಾವು ವಿಡಿಯೋ ಪ್ಲೇ ಮಾಡ್ತೀವಿ. ಸೊ ವಿಡಿಯೋ ನೋಡ್ಬಿಟ್ಟು ನೀವು ಬೇಕಂದ್ರೆ ನಿಮ್ಮ ಶಾಲೆಯಲ್ಲಿ ಅದನ್ನ ರೆಪ್ಲಿಕೇಟ್ ಮಾಡಿ ಸೇಮ್ ಎಕ್ಸ್ಪೆರಿಮೆಂಟ್ಸ್ನ ಕೆಮಿಸ್ಟ್ರಿ ಲ್ಯಾಬ್ ಇದ್ರೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ಕಂಡಕ್ಟ್ ಮಾಡಿಬಿಟ್ಟು ಹೀಟ್ ಜನರೇಟ್ ಆಗ್ತಿದೆ ಇಲ್ವಾ ಅನ್ನೋದನ್ನ ಡಿಟೆಕ್ಟ್ ಮಾಡ್ಕೊಬೋದು.
ಹಲೋ ಸೋಮ್, ಸ್ಕ್ರೀನ್ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಮನೋಜ್ ಸರ್. ಓಕೆ.
ಓಕೆ, ಸೊ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮ್ಗೆ ಏನ್ ಗೊತ್ತಾಯ್ತು? ಆ, ಒಂದು ಡೇಟಾ ಲ್ಯಾಬ್ ಅಲ್ಲಿ ನಮ್ಗೆ ಈ ಒಂದು ಕಾಂಪೌಂಡ್ ಕೂಡ ಮನೋಜ್, ಕೆಮಿಸ್ಟ್ರಿ ಬೇಸ್. ಹಾ ಮ್ಯಾಮ್. ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ನಾನು ಹೇಳ. ಹಾ ಮ್ಯಾಮ್, ಹೇಳಿ ಮ್ಯಾಮ್. ಓಕೆ, ಸೊ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಆ್ಯಕ್ಚುಲ್ ಆಗಿ ಅದು ಡೈಲ್ಯೂಷನ್ ಆಫ್ ಅನ್ ಆ್ಯಸಿಡ್ ಅನ್ನೋದು, ಅಂದರೆ ಕಾನ್ಸಂಟ್ರೇಟೆಡ್ ಆಗಿರುವಂಥ ಆ್ಯಸಿಡ್ನ ಡೈಲ್ಯೂಟ್ ಮಾಡಬೇಕಾದ್ರೂ ಕೂಡ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ, ಅಂದರೆ ಹೀಟ್ ಅದರಿಂದ ಲಿಬ್ರೇಟ್ ಆಗ್ತಾ ಇರುತ್ತೆ. ಇಲ್ಲಿ ನಾವು ಯಾವಾಗಲೂ ಅಷ್ಟೇ ನೀರಿಗೆ ಡ್ರಾಪ್ ಬೈ ಡ್ರಾಪು ಆ್ಯಸಿಡ್ನ ಹಾಕ್ತಾ ಹೋಗಬೇಕು. ಸೊ ಯಾಕೆ ನೀರಿಗೆ ಆ್ಯಸಿಡ್ ಹೀಟನ್ನ ಜನರೇಟ್ ಮಾಡುತ್ತೆ? ನಾವು ಆ್ಯಸಿಡ್ಗೆ ನೀರನ್ನು ಹಾಕಿದ್ವಿ ಅಂದರೆ ಅದು ಎಕ್ಸ್ಪ್ಲೋಡ್, ಅಂದರೆ ಅದು ಒಡೆದೋಗುವಂಥ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ನೀರಿಗೆ ಏನು ಮಾಡ್ತೀವಿ ಅಂದರೆ ಹನಿ ಹನಿಯಾಗಿ ನಾವು ಆ್ಯಸಿಡ್ನ ಹಾಕ್ತಾ ಹೋಗ್ತೀವಿ. ಆ್ಯಸಿಡ್ ಡೈಲ್ಯೂಟ್ ಆಗ್ತಾ ಇರುವಂತಹ ಪ್ರೋಸೆಸ್ಸಲ್ಲಿ ಅದು ಹೀಟ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಸೊ ಆ ಎಕ್ಸ್ಪೆರಿಮೆಂಟು ನೀವು ಲಾಸ್ಟ್ ಅಂತೂ ನೋಡಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ದಿ ಕ್ಲಾರಿಫಿಕೇಶನ್. ಸೊ ಸೇಮ್ ಥಿಂಗ್, ನಾವು ಏನೇನು ಕಾಂಪೊನೆಂಟ್ಸ್ ನೋಡಿದ್ರಿ? ಏನು ಟೆಂಪರೇಚರ್ ಸೆನ್ಸರ್ ಇತ್ತು, ಎಲ್ ಸಿ ಡಿ ಇತ್ತು, ಎಲ್ಲ ಕನೆಕ್ಷನ್ ಸೇಮ್ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ತೋರಿಸಿದೆ ಅಲ್ವಾ, ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು. ಮಾಡಿದ್ಮೇಲೆ ಪ್ರೋಗ್ರಾಮ್ ನಾನು ಶೇರ್ ಮಾಡ್ತೀನಿ, ಸ್ಕ್ರೀನ್ಗೆ ಹಾಕ್ತೀನಿ. ಓಕೆ, ಸೊ ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ 5 ವೋಲ್ಟ್ಸ್ ಮತ್ತೆ ಗ್ರೌಂಡಿಂಗ್ ನ ಕಾಮನ್ ಮಾಡ್ತಾರೆ. ಸೊ ನಮ್ಮ ಆರ್ಡಿನೋದಲ್ಲಿ 5 ವೋಲ್ಟ್ಸ್ ಮತ್ತೆ ಜಿ ಎನ್ ಡಿ ಇದು ಪಿನ್ಸ್ ಇರುತ್ತಲ್ವಾ, ಅಲ್ಲಿಂದ ವೈರ್ ಕನೆಕ್ಷನ್ ಇಲ್ಲಿ ಕೊಡ್ತಾರೆ. ಮತ್ತೆ ಇದರಲ್ಲಿ ವಿ ಸಿ ಸಿ ಜಿ ಎನ್ ಡಿ ಇರುತ್ತಲ್ವಾ, ವಿ ಸಿ ಸಿ ಜಿ ಎನ್ ಡಿನ ಬ್ರೆಡ್ ಬೋರ್ಡ್ ಅಲ್ಲಿ ಕನೆಕ್ಷನ್ ಮಾಡ್ಕೊಂತಾರೆ. ಇದು ಎಲ್ ಸಿ ಡಿ ಕನೆಕ್ಷನ್ ಹಿಂಗಾಗುತ್ತೆ. ಮತ್ತೆ ಸಿಮಿಲರ್ಲಿ ನಮ್ಮ ಟೆಂಪರೇಚರ್ ಸೆನ್ಸರ್ ಅಲ್ಲೂ ಕೂಡ ಅದ್ರ ಪ್ರಕಾರನೇ ಕನೆಕ್ಷನ್ ಮಾಡ್ಕೊಂತಾರೆ, ಪಾಸಿಟಿವ್ ನೆಗೆಟಿವ್ ನ. ಅದಾದ್ಮೇಲೆ ಸೇಮ್ ಮತ್ತೆ ಎಸ್ ಡಿ ಎಫ್ ಪಿನ್ಸ್ ಬಂದು A4 A5 ಕನೆಕ್ಟ್ ಮಾಡ್ಕೊಂತಾರೆ, ಇಲ್ಲಿ ನೋಡ್ಬೋದು. ಸೊ ಇದಿಷ್ಟು ಎಲ್ ಸಿ ಡಿದು ಕನೆಕ್ಷನ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕನೆಕ್ಷನ್ ಬಂದು ಟೆಂಪರೇಚರ್ ಸೆನ್ಸರ್ ಬರುತ್ತೆ. ಸೊ ಸೇಮ್ ಇಲ್ಲಿ ನೋಡ್ಬೋದು, ನಿಮಗೆ ರೆಡ್ ಇದೆ, ಎಲ್ಲೋ ಇದೆ, ಬ್ಲ್ಯಾಕ್ ಇದೆ. ಸೊ ರೆಡ್ ಬಂದು ವಿ ಸಿ ಸಿ, ಬ್ಲ್ಯಾಕ್ ಜಿ ಎನ್ ಡಿ, ಮತ್ತೆ ಎಲ್ಲೋ ಬಂದು ಸಿಗ್ನಲ್ ಪಿನ್ ಆಗಿರುತ್ತೆ. ಸಿಗ್ನಲ್ ರೆಡ್ ರೆಡ್ ಪಿನ್ನು ಮತ್ತೆ ಬ್ಲ್ಯಾಕ್ ಪಿನ್ನು ಟೆಂಪರೇಚರ್ ಸೆನ್ಸರ್ದು ವಿ ಸಿ ಸಿಗೂ ಜಿ ಎನ್ ಡಿಗೆ ಕನೆಕ್ಟ್ ಮಾಡ್ಕೊಂತಾರೆ. ಮತ್ತೆ ಇದು ಎಲ್ಲೋ ಪಿನ್ ಸಿಗ್ನಲ್ ಪಿನ್ ನ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ಒಂದು ರೆಸಿಸ್ಟರ್ ನ ಕೊಟ್ಟು ಕನೆಕ್ಷನ್ ಮಾಡಿರೋದು ನೋಡ್ಬೋದು ನೀವು. ಓಕೆ, ದೆನ್ ಈ ಕೆಮಿಕಲ್ ರಿಯಾಕ್ಷನ್ಸ್ ನೋಡಿದ್ರಿ, ಎಷ್ಟು ಗ್ರಾಮ್ ಆಫ್ ಜಿಂಕ್ ಮೆಟಲ್ ತಗೊಬೇಕು, ಮತ್ತೆ ಎಷ್ಟು ಗ್ರಾಮ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಬೇಕು, ಇದು ಯಾವ ರೀತಿ ತಗೊಂಡಿದ್ದಾರೆ ಅಂತ ನೋಡಿದ್ರಿ. ಸೊ ಇದ್ರ ಪ್ರಕಾರನೇ ನೀವು ನಿಮ್ಮ ಶಾಲೆಯಲ್ಲಿ ಎಕ್ಸ್ಪೆರಿಮೆಂಟ್ ನ ಮಾಡಿ ಕೆಮಿಕಲ್ ರಿಯಾಕ್ಷನ್ಸ್ ಯಾವ ರೀತಿ ಆಗುತ್ತೆ, ಹೀಟ್ ಎಷ್ಟು ಜನರೇಟ್ ಆಗುತ್ತೆ, ಅದನ್ನೆಲ್ಲ ನೀವು ತಿಳ್ಕೊಬಹುದು. ಸೊ ಈಗ ಪ್ರೋಗ್ರಾಮ್ ಅನ್ನು ಶೇರ್ ಮಾಡ್ತೀನಿ. ಸೊ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ. ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಆರ್ಡಿನೋ ಪ್ರೋಗ್ರಾಮ್ ಸಿಗುತ್ತೆ. ಸೊ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ, ನಿಮ್ ಪ್ರಾಜೆಕ್ಟ್ ಡೆವಲಪ್ ಮಾಡುವಾಗ ಯೂಸ್ಫುಲ್ ಆಗಿರುತ್ತೆ.